ತಲೆಗೆ ಪೆಟ್ಟಾಗಿದ್ರಿಂದ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವ ಮುನಿರತ್ನ ಅವರನ್ನ ಭೇಟಿ ಮಾಡಿದ್ದಾರೆ. ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಂಸದ ಡಾಕ್ಟರ್ ಮಂಜುನಾಥ. ಅನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ರು. ಇಂತಹ ಘಟನೆಗಳು ನಡಿಬಾರದು, ನನ್ನ ತಲೆ ಹಿಂಭಾಗಕ್ಕೆ ಜೋರು ಪೆಟ್ಟು ಬಿತ್ತು ಅಂತ ಮುನಿರತ್ನ ಅವರು ಈ ಸಂದರ್ಭದಲ್ಲಿ ಹೇಳಿದ್ರು. ತಲೆ ಸುತ್ತು ಬರ್ತಾ ಇದೆ, ನನಗೇನು ಮಾತಾಡಕ್ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಅವ್ರಿಗೆ ಹೆಚ್ಚು ಪ್ರೆಷರ್ ಕೊಡೋಕ್ಕೆ ಹೋಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ತಲೆ ಭಾಗ ಏನಿದೆ, ಆ ಏಟು ಬಿದ್ದಿರುವಂತಹ ಭಾಗ ಅಲ್ಲಿ ಸುಟ್ಟ ರೀತಿಯಲ್ಲಿ ಆಗಿದೆ ಅನ್ನೋವಂತಹ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಸದ್ಯ ಮುನಿರತ್ನ ಅವರಿಗೆ ಸಿಟಿ ಸ್ಕ್ಯಾನ್ ಮಾಡ್ತಾರಂತೆ. ವಾಂತಿ ಬರ್ತಾ ಇದೆ, ಅವರಿಗೆ ತಲೆ ಸುತ್ತು ಬರ್ತಾ ಇದೆ. ಜೋರಾಗಿ ಏಟು ಬಿದ್ದಂತಹ ಸಂದರ್ಭದಲ್ಲಿ ತಲೆಗೆ ಆ ರೀತಿಯಾದಂತಹ ಒಂದು ರಿಯಾಕ್ಷನ್ಸ್ ಏನಾಗುತ್ತೆ ಅದೆಲ್ಲವೂ ಕೂಡ ಸಹಜ ಅಂದಿದ್ದಾರೆ ಮಂಜುನಾಥ್. ಮತ್ತು ಪರೀಕ್ಷೆ ಕೂಡ ಮಾಡಿದೆ. ಅವರು ಏಕಾಏಕಿ ಇದ್ದಾಗೆ ನಮ್ಮ ತಲೆ ಹಿಂಭಾಗಕ್ಕೆ ಜೋರಾಗಿ ಪೆಟ್ಟು ಬೀಳ್ತು. ಆ ಸಂದರ್ಭದಲ್ಲಿ ಒಂಥರ ಉರಿ ಬಂತು ಅಂತ, ಅವಾಗ ಕೂದಲು ಕೂಡ ಬಂತು ಅಂತ. ಸಾಮಾನ್ಯವಾಗಿ ಅಂದರೆ ಮೊಟ್ಟೆ ಜೊತೆ ಇನ್ನೇನಾದರೂ ಒಂದು ಗಟ್ಟಿ ಪದಾರ್ಥ ಏನಾದರೂ ಬಿದ್ದಿದೆಯಾ ಗೊತ್ತಿಲ್ಲ ಅದು. ಬಟ್ ಈಗ ಅವರು ಸ್ವಲ್ಪ ತಲೆ ಸುತ್ತು ವಾಂತಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಈ ವಾಂತಿ ಬರಂಗಾಗೋದು ಅಥವಾ ತಲೆ ಸುತ್ತು ಬಂದರೆ ಒಂದು CT ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಏನಾದರೂ ಅಕಸ್ಮಾತು ಮೆದುಳು ಒಳಗಡೆ ಏನಾದರೂ ತೊಂದರೆ ಆಗಿದೆಯಾ ಅಂತ. ಸೊ ಈಗ ನಾನು ಇಲ್ಲಿ ಫಿಸಿಷಿಯನ್ ಆದಂಥ ಡಾಕ್ಟರ್ ಮೋಹನ್ ಅವ್ರಿಗೂ ಮಾತಾಡಿದ್ದೀನಿ. ಒಂದು CT ಸ್ಕ್ಯಾನ್ ಮಾಡ್ತಾರೆ ಇವಾಗ. ಅಲ್ಲ, ಅದು ಗೊತ್ತಿಲ್ಲ, ಅದೆಲ್ಲ ಪರೀಕ್ಷೆಗಳು ಮಾಡಬೇಕು. ಅದು ಮೇಲ್ನೋಟಕ್ಕೆ ಏಕಾಏಕಿ ಗೊತ್ತಾಗೋದಿಲ್ಲ. ಸರ್, ಅಲ್ಲೇ ಜಾಗದಲ್ಲಿ ಗಾಯ ಆಗಿದೆ, ಯಾಕೆಂದ್ರೆ ಅವರು ಆಸಿಡ್ ಏನೋ ಮಿಕ್ಸ್ ಮಾಡಿ ಎಸ್ತಿದ್ದಾರೆ ಅಂತ. ಅಲ್ಲ, ಸ್ವಲ್ಪ ಕೂದಲು ಬರ್ನ್ ಆಗಿದೆ ಸ್ವಲ್ಪ. ಸರ್, ತಾವು ಸಂಸದರಾದ್ಮೇಲೆ ಮಂಡ್ಯತ್ ಅವರು ಟಾರ್ಗೆಟ್ ಆಗ್ತಾರೆ ಅಂತ ಅನ್ಸುತ್ತೆ ನನಗೆ. ಅಲ್ಲ, ಅದು ಈಗೇನಾಗಿದೆ, ಕಳೆದ ಹಲವಾರು ತಿಂಗಳ ಘಟನೆಗಳನ್ನು ನೋಡಿದರೆ ತಮಗೂ ಹಾಗೆ ಅನಿಸುತ್ತೆ. ಸೊ ಹೀಗಾಗಿ ಈ ರೀತಿ ವ್ಯವಸ್ಥೆ ಆಗಬಾರ್ದು. ಯಾಕೆಂದರೆ ಈಗ ನಾವು ಈ ವರ್ಷ 75ನೇ ನಮ್ಮ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸಂವಿಧಾನಕ್ಕೆ ನಾವು ಬೆಲೆ ಕೊಡಬೇಕು. ನಾವು ಯಾವಾಗಲೂ ಅಷ್ಟೇ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆರೋಗ್ಯಕರವಾದಂಥ ಸ್ಪರ್ಧೆ ಇರಬೇಕು. ಚುನಾವಣೆಯಲ್ಲಿ ಒಬ್ಬರು ಗೆಲ್ಲೋದು ಅಥವಾ ಒಬ್ಬರು ಸೋಲೋದು ಅದು ಸ್ವಾಭಾವಿಕ. ಬಟ್ ಆದರೆ ಇದು ನಿರಂತರವಾಗಿ ಈ ರೀತಿ ಮಾಡೋಂಥದ್ದು ನಿಜವಾಗ್ಲೂ ಬಹಳ ಖಂಡನೀಯ ಅಂತ ನಾನು ಅಂತೀನಿ. ಸೊ ಇದಕ್ಕೆ ಅಂದರೆ ಇವತ್ತು ವ್ಯವಸ್ಥೆ ದಾರಿ ತಪ್ತಾ ಇದೆ ಅಂತ ಅನಿಸುತ್ತೆ. ಸರ್, ಘಟನೆ ಆದಮೇಲೆ ಘಟನೆಗೆ ಏನು ಕಾರಣ ಇರ್ಬೋದು ಅನ್ನೋದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರ? ಇಲ್ಲ, ಈಗ ಆಲ್ರೆಡಿ ಅವರು ನಮ್ಮ ಪ್ರೆಸಿಡೆಂಟ್ಗೆ ಬರೆದಿದ್ದಾರೆ ಪತ್ರ. ಅದರದೆಲ್ಲ ಈಗ ತಮಗೆಲ್ಲ ಗೊತ್ತಿದೆ. ಅದು ಈಗ ತಮ್ಮ ಹತ್ರ ಇಲ್ಲ, ನನಗೆ ಇದ್ರ ಬಗ್ಗೆ ಇವತ್ತು ಘಟನೆ ಬಗ್ಗೆ ಮಾತ್ರ ಮಾತಾಡಿದರೆ ಹೊರತು ಮಿಕ್ಕ ವಿಚಾರ ಮಾತಾಡಿಲ್ಲ. ಯಾಕೆಂದರೆ ತಲೆ ಸುತ್ತು ಬರ್ತಾ ಇದೆ. ನಾನು ಹೆಚ್ಚಿಗೆ ಅವ್ರಿಗೆ ಒತ್ತಡ ಹಾಕ್ಲಿಕ್ಕೆ ಹೋಗಲಿಲ್ಲ. ಓಕೆ, ಕಂಪ್ಲೇಂಟ್ ಸರ್, ಘಟನೆಗೆ ಸಂಬಂಧಪಟ್ಟಂಗೆ ಯಾವುದೋ ಸ್ಟೇಷನ್ ಕಂಪ್ಲೇಂಟ್ ಇವರೆಲ್ಲ ಇದ್ದಾರೆ, ನಮ್ಮ ಕಾರ್ಯಕರ್ತರೆಲ್ಲ ಇದ್ದಾರೆ ಮತ್ತು ಎಲ್ಲ ಮುಖಂಡರುಗಳಿದ್ದಾರೆ. ನಗರದವ್ರು ಕೊಡ್ತಾರೆ. ಥ್ಯಾಂಕ್ ಯು ಸರ್. ಕೆಸಿ ಜನರಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮುನಿರತ್ನ ಅವರ ಆರೋಗ್ಯ ವಿಚಾರಿಸಿದ ನಂತರದಲ್ಲಿ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಮುನಿರತ್ನ ಅವರು ಮಂಜುನಾಥ್ ಅವ್ರ ಜೊತೆಗೆ ಏನು ಮಾತನಾಡಿದ್ರು ಅನ್ನೋದರ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ತಲೆಗೆ ಪೆಟ್ಟು ಬಿದ್ದ ತಕ್ಷಣ ಒಂದು ರೀತಿ ಉರಿ ರೀತಿಯಾಗಿದೆ. ಕೂದಲು ಸಹ ಸುಟ್ಟ ಮಾರ್ಕ್ಗಳಿದೆ, ಕೂದಲು ಸುಟ್ಟಿದೆ. ಈ ಥರದ ಪ್ರಕ್ರಿಯೆಗಳು ತಲೆಗೆ ಏಟು ಬಿದ್ದಾಗ ವಾಂತಿ, ತಲೆ ಸುತ್ತೋದು ಇವೆಲ್ಲವೂ ಕೂಡ ಕಾಮನ್. ಹಾಗಾಗಿ ಒಂದು CT ಸ್ಕ್ಯಾನ್ನ ನೆಸೆಸಿಟಿ ಇದೆ. ಈಗ ವೈದ್ಯರ ಜೊತೆಗೆ ಮಾತನಾಡಿದ್ದೀನಿ, ಒಂದು CT ಸ್ಕ್ಯಾನ್ ಮಾಡಿ ಅಂತ ಹೇಳಿದ್ದೀನಿ. ಅದು ಮಾಡಿದ ನಂತರದಲ್ಲಿ ಹೆಚ್ಚಿನದಾಗಿ ಏನಾಗಿದೆ ಅಂತ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಏನಾಗಿದೆ ಅಂತ ನಾವು ಕ್ವಿಕ್ಕಾಗಿ ಹೇಳಲಿಕ್ಕಾಗಲ್ಲ. ಎಲ್ಲ ಪರೀಕ್ಷೆಗಳು ತಪಾಸಣೆಗಳಾಗಬೇಕು. ಅದಾದ ನಂತರದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಬಟ್ ಇಷ್ಟಷ್ಟೇ ನನಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮುನಿರತ್ನ ಅವರು. ಅವರಿಗೆ ಈಗ ಸದ್ಯ ವಿಶ್ರಾಂತಿ ಅವಶ್ಯಕತೆ ಇದೆ, ಹೆಚ್ಚಿನ ಪ್ರೆಷರ್ನ ಕೊಡಲಿಕ್ಕಾಗಲ್ಲ ಅಂತ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದರು. ಜೊತೆಗೆ ಯಾಕೆ ಈ ರೀತಿಯಾದಂತಹ ಪ್ರಕರಣಗಳು ಆಗ್ತಾ ಇದೆ ಅನ್ನೋದರ ಬಗ್ಗೆಯೂ ಕೂಡ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಯಾರೇ ಆಗಲಿ ಮಾಡಬಾರ್ದು, ಕಾನೂನನ್ನು ಕೈಗೆತ್ತಿಕೊಳ್ಳೋದು ಸೂಕ್ತವಲ್ಲ. ವ್ಯವಸ್ಥೆ ದಾರಿ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ ಒಂದರಿಂದ ಒಂದು ಪ್ರಕರಣಗಳನ್ನು ಗಮನಿಸಿದಾಗ ಅಂತ ಬೇಸರವನ್ನು ಹೊರಹಾಕಿದ್ದಾರೆ.